ನಮಸ್ಕಾರ ವೀಕ್ಷಕರೇ, ಸಿ ಬಿ ನ್ಯೂಸ್ಗೆ ಸ್ವಾಗತ. ಪ್ರಿಯ ವೀಕ್ಷಕರೇ, ನಾವಿವತ್ತು ನೋಡಿ ನಮ್ಮ ಬೆಂಗಳೂರು BBMP ಏನಿವಾಗ GP ಆಗಿದೆ ಅಲ್ಲ, ಅದು ಒಂದು ತುಂಬ ಒಳ್ಳೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಒಂದು ಕ್ಲೀನಿಂಗ್ ಮಿಷಿನ್ ತೆಗೆದಿದ್ದಾರೆ. ಈ ಮಿಷಿನಲ್ಲಿ ನೀವು ನೋಡಿ, ಇವಾಗ ರೋಡಲ್ಲೆಲ್ಲ ಪೌರ ಕಾರ್ಮಿಕರು ಕೆಲಸಗಳು ಮಾಡಬೇಕು, ಅದು ಪರ್ಕೆನಲ್ಲಿ ಗುಡಿಸ್ತಾ ಇದ್ರು. ಆ ಕಾರ್ನರ್ಸಲ್ಲೆಲ್ಲ ಡಸ್ಟ್ ಇರುತ್ತೆ. ಆಮೇಲೆ ಇವಾಗ ಈ ಒಂದು ಕೋಲ್ಡ್, ಇವಾಗ ನಮ್ಮದು ಈ ಸೀಸನ್ ಹೋದ್ಮೇಲೆ ಇವಾಗ ನಮ್ಮ ಬಿಸಿಲುಗಾಲ ಬರ್ತದೆ. ಈ ಟೈಮಲ್ಲಿ ಏನಾಗುತ್ತೆ, ಡಸ್ಟು ಜಾಸ್ತಿ ಕ್ರಿಯೇಟ್ ಆಗುತ್ತೆ. ಇವಾಗ ನೀವು MG ರೋಡು, ಬಾನಸವಾಡಿ, ಜಯನಗರ, ಬರೀ ಪಾಶ್ ಏರಿಯಾಸ್ನಲ್ಲಿ ಅಂತಲ್ಲ, ಪ್ರತಿಯೊಂದು ಜಾಗನೂ ಬೆಂಗಳೂರಲ್ಲಿ ಪಾಶ್ ಏರಿಯಾ ಆಗಿದೆ ಇವಾಗ. GPA ಅದೇ ಕಾರ್ಪೊರೇಷನ್ ಅವರು, ಇವಾಗ ಕರ್ನಾಟಕ ಸರ್ಕಾರ, ಇವಾಗ ಏನು ಕಾಂಗ್ರೆಸ್ ಸರ್ಕಾರ ಇದೆ, ಇವ್ರು ಏನು ಮಾಡಿದ್ದಾರೆ, ಒಂದು ಮಿಷಿನ್ನ ಲಾಂಚ್ ಮಾಡಿದ್ದಾರೆ. ನೋಡಿ ಎಷ್ಟು ಒಂದು ಒಳ್ಳೆ ಮಿಷಿನ್ ತಂದಿದ್ದಾರೆ ಇವರು. ಇದು ಪವರ್ಫುಲ್ಲು ಎಲೆಕ್ಟ್ರಾನಿಕ್ ಚಾರ್ಜಬಲ್ ಮಿಷಿನ್ ಇದು. ಇವ್ರು ಏನು ಮಾಡ್ತಾರೆ, ಈ ಮಿಷಿನಿಂದ ಮೆಕನೈಸ್ಡ್ ಸ್ವೈಪಿಂಗ್ ಮಿಷಿನ್ ಅಂತ ಬರ್ತಾ ಇದೆ ಇದು. ಇದು ಬಂದ್ಬಿಟ್ಟು ಮಾಡಲ್ ಬಂದ್ಬಿಟ್ಟು ಏನು JH5 ಅಂತ ಮಾಡಲ್ ಏನೋ ಬಿಟ್ಟಿದ್ದಾರೆ. BNC ಡಿವಿಷನಲ್ಲಿ ಇವಾಗ ಆಪ್ರೇಟ್ ಮಾಡ್ತಾರೆ. ಇವಾಗ ಮೊನ್ನೆ ಬಾನಸವಾಡಿನಲ್ಲಿ, ಸರ್ವಜ್ಞ ನಗರ, ಬೆಂಗಳೂರಲ್ಲಿ ಬೇರೆ ಬೇರೆ ಜಾಗದಲ್ಲೆಲ್ಲ ಚೆಕ್ ಮಾಡಿದ್ದಾರೆ. ಸಕ್ಸಸ್ಫುಲ್ ಆಗಿದೆ. ಇದರಿಂದ ನಮಗೇನು ಬೆನಿಫಿಟ್ ಅಪ್ಪ ಅಂದರೆ, ಈ ಪೌರ ಕಾರ್ಮಿಕರಿಗೆ ಅವ್ರ ಬೆನಿಫಿಟ್ ಆಗುತ್ತೆ. ಅಂದರೆ ಅವರು ಕ್ಲೀನ್ ಮಾಡುವಾಗ ಈ ಮಷಿನ್ನ ಯೂಸ್ ಮಾಡಿದಾಗ, ಈ ಕಾರ್ನರ್ಸ್ ಇರುತ್ತಲ್ಲ, ನಿಮ್ಮ ಫುಟ್ಪಾತ್ ಕಾರ್ನರ್ಸು, ಪ್ರತಿಯೊಂದು ಕಾರ್ನರ್ಸಲ್ಲಿ ಏನೋ ಒಂದು ದೊಡ್ಡ ಮಿಷಿನ್ ನಾವು ನೋಡಿದ್ವಿ. ಆ ಟೈಮಲ್ಲಿ ಏನು ಮಾಡ್ತಾಯಿದ್ರು, MG ರೋಡು, ಓಲ್ಡ್ ಏರ್ಪೋರ್ಟ್ ರೋಡು, ಜಯನಗರ, ಇಂದ್ರಾನಗರ ಕಡೆ ಒಂದು ಟ್ರಕ್ ಟೈಪಲ್ಲಿ ಈ ಥರ ಸ್ವೈಪ್ ಮಾಡ್ತಾಯಿದ್ರು. ಇದರಲ್ಲಿ ಒಂದು ಕಾಂಪ್ಯಾಕ್ಟ್, ಒಂದು ಚಿಕ್ಕ ಮಿಷಿನ್ ಬಂದಿದೆ, ತುಂಬ ಚೆನ್ನಾಗಿದೆ. ಇದರಿಂದ ನಮ್ಮ ಬೆಂಗಳೂರಿಗೆ, ಒಂದು ಸ್ವಚ್ಛ ಬೆಂಗಳೂರಿಗೆ ಒಂದು ಅಡಿಷ್ನಲ್ ಮಷಿನ್ ಆ್ಯಡ್ ಆಗಿದ್ದಾರೆ. ಇದರಿಂದ ಒಂದು ಯಾವ ಥರ ನೀವು ಈ ಮಿಷಿನ್ನ ನೋಡಿದ್ರೆ ನೀವೇನು ಹೇಳಕ್ಕೆ ಬಯಸ್ತೀರ ಈ ಮಿಷಿನ್ ಬಗ್ಗೆ? ಈ ಮಿಷಿನ್ನು ತುಂಬ ಒಳ್ಳೆಯದಾ, ಇಲ್ಲ ಇನ್ನೂ ಲೇಟೆಸ್ಟು ಒಂದು ಮಿಷಿನ್ ತರಬೇಕಾ ಅಂತ. ಬಟ್ಟು ದಿನನಿತ್ಯ ಏನು ಇವಾಗ ನಮ್ಮ ಬೆಂಗಳೂರು ಒಂದು ಒಳ್ಳೆ ಅಭಿವೃದ್ಧಿ ಕಡೆ ತುಂಬ ಹೋಗ್ತಾ ಇದೆ. ಥ್ಯಾಂಕ್ಸ್ಫುಲ್ ಟು ಅವರ್ ಪ್ರೀವಿಯಸ್ ಗೌರ್ಮೆಂಟ್, ಪ್ರೆಸೆಂಟ್ ಗೌರ್ಮೆಂಟ್. ನಾನು ಯಾವುದೇ ಗೌರ್ಮೆಂಟ್ ಬಗ್ಗೆ ಹೇಳೋಕ್ಕೆ ನನಗೆ ಇಷ್ಟ ಇಲ್ಲ, ಆದರೆ ನಾವು ಒಂದು ಅಭಿವೃದ್ಧಿ ಕಡೆ ತುಂಬ ಸ್ಪೀಡಲ್ಲಿ ರೀಚ್ ಆಗ್ತಾ ಇದ್ದೀವಿ. ಈ ಥರ ಮಿಷಿನ್ಸ್ ನಮಗೆ ಬೇಕು ಅಂತ ನಾನು ಬಯಸ್ತೀನಿ. ನೀವು ಈ ಮಿಷಿನ್ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ, ಕಮೆಂಟ್ಸ್ ಕೊಡಿ, ಲೈಕ್ ಮಾಡಿ. ಆಮೇಲೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಆಗ್ಬೋದು. ಆಮೇಲೆ ನಿಮ್ಮ ಮಾಹಿತಿನ ಅದಕ್ಕೆ ನಾವು ಉತ್ತರ ಕೊಡ್ತೀವಿ. ಧನ್ಯವಾದಗಳು ವೀಕ್ಷಕರೇ.